ನೆಲಮಂಗಲದ ಬಳಿ ನಡೆದಂತಹ ಭೀಕರ ಅಪಘಾತದಲ್ಲಿ ಕರ್ನಾಟಕದ ಗಡಿ ಜಿಲ್ಲೆ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಮೊರಬೈ ಗ್ರಾಮದ ಸುಮಾರು 6 ಜನರು ಒಂದೇ ಕುಟುಂಬಸ್ಥರು ಸ್ಥಳದಲ್ಲೇ ಮೃತಪಟ್ಟಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೇವಲ ಅದೊಂದು ಅಪಘಾತ ಮಾತ್ರ ಅಲ್ಲ, ಅಥವಾ ಅಪಘಾತದಲ್ಲಿ ಮೃತಪಟ್ಟವರು ಮಾತ್ರ ಅನ್ನೋದಕ್ಕಿಂತಲೂ ಆ ಮೃತಪಟ್ಟವರ ಹಿನ್ನೆಲೆಯನ್ನ ಗಮನಿಸಿದ್ರೆ ಈ ಭಾಗದಲ್ಲಿ ಬಹಳಷ್ಟು ನೋವಿಗೆ ಕಾರಣವಾಗಿರುವಂಥದ್ದು ಆ ಒಂದು ಘಟನೆ. ಅದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ, ಮಹಾರಾಷ್ಟ್ರದ ಗಡಿಯಲ್ಲಿರುವಂತಹ ಗಡಿ ಕನ್ನಡಿಗರಿಗೆ ಬೆನ್ನೆಲುಬಾಗಿ ನಿಂತಂತವರು ಈ ಘಟನೆಯಲ್ಲಿ ಮೃತಪಟ್ಟಂತಹ ಚಂದ್ರಮ್ಮ ಅವರು. ಹಾಗಾಗಿ ಈ ಭಾಗದಲ್ಲಿ ಒಂದು ರೀತಿಯಿಂದ ನೋವಿರುವಂತದ್ದು ಏನಂತಂದ್ರೆ, ನಮ್ಮ ಭಾಗದ ಏನು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಒಂದು ಆಸರೆ ಆಗಿದ್ದಂತಹ ವ್ಯಕ್ತಿ ಈ ಅಪಘಾತದಲ್ಲಿ ಮೃತಪಟ್ಟಿದ್ದಕ್ಕೆ ಈ ಕೇವಲ ಮೊರಬಿ ಗ್ರಾಮ ಮಾತ್ರ ಅಲ್ಲ, ಇಲ್ಲಿ ಸುತ್ತಮುತ್ತಲ ಗ್ರಾಮಗಳಲ್ಲಿ ಸಹಿತ ಒಂದು ರೀತಿಯ ನೋವಿರುತ್ತದೆ. ನಾನೀಗ ಮಹಾರಾಷ್ಟ್ರದ ಜತ್ ತಾಲೂಕಿನ ಏನು ಮೊರಬಿ ಗ್ರಾಮ ಇದೆ, ಇದೇ ಗ್ರಾಮದಲ್ಲಿ ನಿಂತ್ಕೊಂಡು ಕನ್ನಡ ಶಾಲೆ ಮುಂದೆ ನಿಂತ್ಕೊಂಡು ನಾನು ನಿಮ್ಗೆ ಇಲ್ಲಿನ ಪರಿಸ್ಥಿತಿಯನ್ನ ಮತ್ತೆ ಚಂದ್ರಮ್ಮ ಅವರು ಯಾವ ರೀತಿ ಇಲ್ಲಿ ಇದ್ರು ಅಂತ ಹೇಳಿ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಇದೇ ಶಾಲೆಯಲ್ಲಿ ಚಂದ್ರಮ್ಮ ಅವರು ಕಲ್ತಿರುವಂಥದ್ದು. ಇದು ಮೊರಬಿ ಗ್ರಾಮದಲ್ಲಿರುವಂತಹ ಪ್ರಾಥಮಿಕ ಶಾಲೆ ಆಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಜಿಲ್ಲಾ ಪರಿಷತ್ ಪ್ರಾಥಮಿಕ ಕನ್ನಡ ಶಾಲಾ ಅಂತ ಹೇಳಿ ಮೇಲೆ ಬೋರ್ಡ್ ಇದೆ, ನೋಡ್ತಾ ಇರ್ಬೋದು. ಇದು ಏನು ಜತ್ ತಾಲೂಕಿನ ಅಂದ್ರೆ ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕಿನಲ್ಲಿರುವಂತಹ ಕನ್ನಡ ಶಾಲೆ ಇರುವಂಥದ್ದು. ಮಹಾರಾಷ್ಟ್ರದ ಅಂದ್ರಲ್ಲಿ ಗಡಿನಾಡ ಕನ್ನಡಿಗರ ವಿಚಾರದಲ್ಲಿ ಏನು ಕನ್ನಡ ಶಾಲೆಗಳು ಈ ಭಾಗದಲ್ಲಿ ಇವೆ, ಅದರಲ್ಲಿ ಒಂದು ಇದು ಅಂತ ಹೇಳ್ಬೋದು. ಇದು ಈಗ ನಿಂತ್ಕೊಂಡ ರಸ್ತೆ ಏನಿದೆ, ಇದು ಪಂಡ್ರಾಪುರ, ಹಳೆಯ ಪಂಡ್ರಾಪುರ ಹೆದ್ದಾರಿ ರಸ್ತೆ ಅಂತ ಹೇಳಿ ಕರೀತಾರೆ. ಈ ರಸ್ತೆಯ ಪಕ್ಕದಲ್ಲೇ ಒಂದು ಶಾಲೆ ಇರುವಂಥದ್ದು ಕನ್ನಡ ಶಾಲೆ. ಇಲ್ಲೇ ಚಂದ್ರಮ್ಮ ಅವರು ಅವ್ರ ಸಹೋದರ ಸೇರಿದಂತೆ ಅವ್ರ ಕುಟುಂಬಸ್ಥರು ಇಲ್ಲೇ ಅಧ್ಯಯನ ಮಾಡ್ತಾ ಇದ್ರು. ಕಡು ಬಡತನದಲ್ಲಿ ಇಲ್ಲೇ ಅಧ್ಯಯನ ಮಾಡಿದ ಬಳಿಕ ಅವರು ಮುಂದೆ ಬೇರೆ ಬೇರೆ ದಾವಣಗೆರೆ, ಮಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆಯಲ್ಲಿ ಶಿಕ್ಷಣ ಪಡೆದು ಸ್ವಂತ ಕಂಪನಿಯನ್ನ ಸ್ಥಾಪನೆ ಮಾಡೋದ್ರ ಜೊತೆಗೆ ಸುಮಾರು ಜನರಿಗೆ ಅವರು ಒಂದು ಆಶ್ರಯವನ್ನು ನೀಡಿದ್ರು ಅಂತ ಹೇಳ್ಬೋದು. ಅವರು ಬೇರೆ ಕಡೆ ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಭಾಗದ, ಅದರಲ್ಲೂ ವಿಶೇಷವಾಗಿ ಗಡಿನಾಡ ಕನ್ನಡಿಗರು ಅಂತ ಏನಿದ್ದಾರೆ ಅವರಿಗೆ ಒಂದು ಆಶ್ರಯ ಆಗ್ಬೇಕು ಅನ್ನೋ ಕಾರಣಕ್ಕೆ ಏನು ಈ ಕನ್ನಡ ಶಾಲೆಗಳಲ್ಲಿ ಕರೀತಾರೆ, ಮಹಾರಾಷ್ಟ್ರದ ಗಡಿಯಲ್ಲಿರುವಂತಹ ಕನ್ನಡ ಶಾಲೆಗಳಲ್ಲಿ ಅಧ್ಯಯನ ಮಾಡ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಅವರು ಬಹಳಷ್ಟು ಆಸರೆಯಾಗಿ ನಿಂತ್ಕೊಂಡಿದ್ರು. ಅಂತವರಿಗೆ ಒಂದು ಕೆಲಸ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು. ಸುಮಾರು 5 ವರ್ಷಗಳ ಹಿಂದೆ ಅವರೊಂದು ಕಂಪನಿಯನ್ನ ಆರಂಭಿಸಿದ್ರು. ಆ ಕಂಪ್ನಿಯನ್ನ ಆರಂಭಿಸಿದ ಬಳಿಕ ಅದು ಕೇವಲ 5 ಜನರ ಜೊತೆಗೆ ಸೇರ್ಕೊಂಡು ಒಂದು ಸಣ್ಣ ಕಂಪ್ನಿಯನ್ನ ಆರಂಭಿಸಿದ್ರು. ಆದ್ರೆ ಅದು ಬರ್ತಾ ಈಗ 5 ವರ್ಷದಲ್ಲಿ ಅದು ಸುಮಾರು 200 ಜನರನ್ನ ಎಂಪ್ಲಾಯ್ಗಳು ಇರುವಂತಹ ಒಂದು ದೊಡ್ಡ ಕಂಪ್ನಿಯಾಗಿ ಬೆಳವಣಿಗೆ. ಆ 200 ಜನ ಏನು ಎಂಪ್ಲಾಯ್ಗಳಿದ್ದಾರೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆದ್ಯತೆಯಲ್ಲಿ ಇರುವಂತವ್ರು ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡ್ತಿದ್ದವ್ರು ಯಾರಂದ್ರೆ ಗಡಿನಾಡ ಕನ್ನಡಿಗರು ಅಂತ ಹೇಳ್ಬೋದು. ಈ ಭಾಗದಲ್ಲಿ ಯಾರೇ ಇರಲಿ, ಕೇವಲ ನಾನು ಈ ಒಂದು ಗ್ರಾಮ ಮಾತ್ರ ಹೇಳ್ತಾ ಇಲ್ಲ, ಜತ್ ತಾಲೂಕಿನ ಬೇರೆ ಬೇರೆ ಗ್ರಾಮಗಳಾಗಿರ್ಬೋದು. ಈ ಮಹಾರಾಷ್ಟ್ರದ ಗಡಿಯಲ್ಲಿ ಬಹಳಷ್ಟು ತಾಲೂಕುಗಳು ಬರ್ತವೆ. ನಮಗೆ ವಿಜಯಪುರ ಜಿಲ್ಲೆಯ ಗಡಿಗೆ ಹೊಂದ್ಕೊಂಡಿರುವಂತಹ ತಾಲೂಕುಗಳು, ಒಂದ್ ಕಡೆ ಜತ್ ಬರುತ್ತೆ, ಇನ್ನೊಂದ್ ಕಡೆ ಈ ಕಡೆ ಅಕ್ಕಲ್ಕೋಟು, ಈ ತರ ಬೇರೆ ಬೇರೆ ತಾಲೂಕುಗಳು ಬರ್ತವೆ. ಎಲ್ಲ ತಾಲೂಕುಗಳಲ್ಲಿ ಏನು ಗಡಿನಾಡ ಕನ್ನಡಿಗ ವಿದ್ಯಾರ್ಥಿಗಳಂತಿರ್ತಾರೆ ಅವ್ರಿಗೆಲ್ಲ ಒಂದು ವ್ಯವಸ್ಥೆಯನ್ನ ಮಾಡ್ತಿರೋದು, ಜೊತೆಗೆ ಉನ್ನತ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡೋದಿರ್ಬೋದು, ಈ ರೀತಿಯ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರು. ಜೊತೆಗೆ ಅವರು ಕಾರ್ಪೊರೇಟ್ ಕಂಪ್ನಿಯನ್ನ ಬೆಳೆಸಿರೋದ್ರಿಂದಾಗಿ ಅದು ಸಹಿತ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಇತ್ತು. ಸೊ ಅದನ್ನೇ ಬಳಸ್ಕೊಂಡು ಈ ಭಾಗದಲ್ಲಿ ಏನು ಗಡಿನಾಡ ಕನ್ನಡಿಗರಿದ್ದಾರೆ ಅವರೆಲ್ಲರ ಅನುಕೂಲಕ್ಕೆ ನಿಂತಂತವ್ರು ಚಂದ್ರಮ್ಮ ಅವರು. ಈಗ ಅವರು ಈ ಅಕಾಲಿಕವಾಗಿ ಈ ರೀತಿಯ ದುರ್ಮರಣಕ್ಕೀಡಾಗಿರೋದು ಅವ್ರು ಒಬ್ಬರೇ ಅಲ್ಲ, ಅವ್ರ ಇಡೀ ಕುಟುಂಬ ಈ ರೀತಿ ದುರ್ಮರಣಕ್ಕಾಗಿರೋದು ಈ ಒಂದೇ ಮೊರಬ ಗ್ರಾಮ ಮಾತ್ರ ಅಲ್ಲ, ಈ ಸುತ್ತಮುತ್ತ ಇರುವಂತಹ ಎಲ್ಲ ಗ್ರಾಮಗಳಲ್ಲಿ ಸಹಿತ ಒಂದು ರೀತಿಯ ಮೌನ ಆವರಿಸಿರುವಂಥದ್ದು. ಯಾಕಂದ್ರೆ ನಮ್ಮ ಊರಿನ ಯುವಕರಿಗೆ ಅಥವಾ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಕೆಲಸವನ್ನು ಕೊಡ್ತಿದ್ದ, ಯಾರು ಅಧ್ಯಯನ ಮಾಡ್ತಾ ಇದ್ದಾರೆ, ಅಧ್ಯಯನಕ್ಕೆ ಏನಾದರೂ ಸಮಸ್ಯೆ ಇದ್ರೆ ಅವ್ರಿಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಧ್ಯಯನ ಪೂರ್ಣ ಮಾಡಿಸೋದು, ಈ ರೀತಿಯ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದ. ಈಗ ಆತ ನಮ್ಗೆ ಈಗ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದ. ಈಗ ಆತನೇ ಇಲ್ಲ ಅಂದ್ರೆ ಹೇಗೆ ನಮ್ಮ ಪರಿಸ್ಥಿತಿ ಅಂತ ಹೇಳಿ ಈ ಭಾಗದ ಜನರಿಗೆ ಒಂದು ಆತಂಕ ಇರುವಂಥದ್ದು, ಮತ್ತೆ ಒಂದು ನೋವು ಸಹಿತ ಇರುವಂಥದ್ದು. ಚಂದ್ರಮ್ಮ ಅವರು ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡಿದ ಬಳಿಕ ನಮ್ಮ ಊರಿನ ಜನರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಕಂಪ್ನಿಯನ್ನ ಏನು ಆರಂಭಿಸಿದ್ರು. ಅದು 5 ವರ್ಷದಲ್ಲಿ ಬಹಳಷ್ಟು ಡೆವಲಪ್ ಆದ ತಕ್ಷಣ ಅವರು ಮುಖ್ಯವಾಗಿ ಆದ್ಯತೆ ಕೊಟ್ಟಿದ್ದು ಇದೇ ಭಾಗದಲ್ಲಿ. ಅವರು ಪೂನಾ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಅವರು ಕಂಪ್ನಿಯನ್ನ ಆರಂಭಿಸಿದ್ರು. ಅದರಲ್ಲೆಲ್ಲ ಆರಂಭಿಸುವಾಗ ಅವರು ಏನು ಇಂಟರ್ವ್ಯೂಗೆ ಅಂತ ಬರ್ತಾರೆ, ಅದರಲ್ಲಿ ರೆಸ್ಯೂಮ್ ಅಲ್ಲಿ ಅವರು ಮೊದಲು ಅಬ್ಸರ್ವ್ ಮಾಡೋದು ಅವ್ರು ಏನಾದ್ರು ಗಡಿನಾಡ ಕನ್ನಡಿಗರಿದಾರ ಅಂತ ಹೇಳಿ ಅಬ್ಸರ್ವ್ ಮಾಡೋದು. ಒಂದು ವೇಳೆ ಅವರು ಗಡಿನಾಡ ಕನ್ನಡಿಗರಿದ್ರು ಸಹಿತ ಇಂಟರ್ವ್ಯೂಲ್ಲಿ ಏನಾದ್ರು ಸೆಲೆಕ್ಟ್ ಆಗೋಕೆ ಅಂದ್ರೆ ಅವರು ಕ್ರೈಟೀರಿಯಾಗಳನ್ನ ಫುಲ್ಫಿಲ್ ಮಾಡದೆ ಅವರು ಸೆಲೆಕ್ಟ್ ಆಗದಿದ್ರು ಸಹಿತ ಏನು ಅವ್ರಿಗೆ ಕಡಿಮೆ ಇರುತ್ತೆ ಅದನ್ನ ಮತ್ತೆ ಅವ್ರಿಗೆ ಟ್ರೈನಿಂಗ್ ಅನ್ನ ಕೊಟ್ಟು ಮತ್ತೆ ಆ ಕಂಪ್ನಿ ರೂಲ್ಸ್ ಪ್ರಕಾರ ಅವರು ಜಾಯ್ನ್ ಆಗೋ ರೀತಿಯನ್ನು ಮಾಡ್ತಾ ಇದ್ರು. ಹಾಗಾಗಿ ಗಡಿನಾಡ ಕನ್ನಡಿಗರಿಗೆ ಒಂದು ವಿಶೇಷ ಆದ್ಯತೆಯನ್ನು ಇವರು ಕೊಡ್ತಾ ಇದ್ರು. ಅದಕ್ಕೆ ಮೂಲ ಕಾರಣ ಈ ಶಾಲೆನೇ, ಈಗ ನೀವು ನೋಡ್ತಾ ಇರುವಂತಹ ಶಾಲೆನೇ ಇದು ಗಡಿನಾಡ ಕನ್ನಡ ಶಾಲೆ ಅಂತ ಹೇಳ್ಬೋದು. ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಏನಿದೆ, ಪಂಡ್ರಾಪುರ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅಲ್ಲಿ ಅದರ ಪಕ್ಕದಲ್ಲೇ ಇರುವಂಥದ್ದು. ಇಲ್ಲಿ ಸಾವಿರಾರು ಈ ಭಾಗದ ವಿದ್ಯಾರ್ಥಿಗಳಿಗೆ ಇದೊಂದು ಆಸರೆ ಆಗಿರುವಂಥದ್ದು. ಮೊರಬಗಿ ಗ್ರಾಮ ಮಾತ್ರ ಅಲ್ಲ, ಇದರ ಸುತ್ತಮುತ್ತಲೂ ನೂರಾರು ಕನ್ನಡಿಗರ ಹಳ್ಳಿಗಳಿವೆ. ಆ ಎಲ್ಲ ಹಳ್ಳಿಗಳಿಗೂ ಇದೊಂದು ಆಸರೆ ಆಗಿರುವಂಥದ್ದು. ಹಾಗಾಗಿನೇ ಈಗ ನೋಡ್ತಿರುವಂತಹ ಶಾಲೆ ಕೇವಲ ಒಂದು ಶಾಲೆ ಅಂತಲ್ಲ, ಅದು ಈ ಭಾಗದ ಒಂದು ಭಾವನಾತ್ಮಕವಾಗಿ ಸಂಬಂಧ ಇರುವಂತಹ ಪ್ರದೇಶ ಅಂತ ಹೇಳ್ಬೋದು. ಇಲ್ಲಿರುವಂತಹ ಕನ್ನಡಿಗರಿಗೆ ಕರ್ನಾಟಕದ ಮೇಲೆ ಬಹಳಷ್ಟು ಪ್ರೀತಿ. ಆದ್ರೆ ಅವರು ಪ್ರಾದೇಶಿಕವಾಗಿ ಇಲ್ಲಿದ್ರು ಸಹಿತ ನಾವು ಕನ್ನಡವನ್ನ ಮಾತಾಡ್ತಾರೆ, ಇಲ್ಲಿ ಎಲ್ಲ ಬಂದ್ರು ಸಹಿತ ನಿಮಗೆ ಕನ್ನಡನೇ ಸಿಗುತ್ತೆ. ಎಲ್ಲವೂ ಮರಾಠಿಯಲ್ಲಿ ಆದ್ರೂ ಸಹಿತ ಅವ್ರ ಮಾತೃಭಾಷೆ ಕನ್ನಡನೇ ಇರೋದ್ರಿಂದ ಅವ್ರು ಮಾತಾಡೋದು ಕನ್ನಡ, ಕಲಿಯೋ ಶಿಕ್ಷಣ ಸಹಿತ ಕನ್ನಡ. ಮತ್ತೆ ಅವ್ರು ಮುಂದೆ ಜಾಬಿಗೆ ಹೋಗ್ಬೇಕಾದ್ರೂ ಅವರು ಕರ್ನಾಟಕಕ್ಕೆ ಹೋಗ್ತಾರೆ.
ಹೋಗ್ತಾರೆ. ಇದು ಜತ್ತು ತಾಲೂಕಲ್ಲಿ ಇರೋದ್ರಿಂದ ಸಹಿತ ಇದು ವಿಜಯಪುರಕ್ಕೆ ಹತ್ರ. ಜತ್ತು ತಾಲೂಕು ಅವರಿಗೆ 60 ಕಿಲೋಮೀಟರ್ ಆಗುತ್ತೆ, ಅವರ ತಾಲೂಕು ಪ್ಲೇಸ್ ಇದ್ರು. ಆದ್ರೆ ವಿಜಯಪುರ ಅವರಿಗೆ 40 ಕಿಲೋಮೀಟರ್ ವರೆಗೂ ಆಗುತ್ತೆ. ಹಾಗಾಗಿ ಇವರು ಮಹಾರಾಷ್ಟ್ರದಲ್ಲಿ ಸಹಿತ ಎಲ್ಲ ಕೆಲಸಗಳಿಗೂ ಅವರು ಕರ್ನಾಟಕಕ್ಕೆ ಬರ್ತಾರೆ. ಹಾಗಾಗಿ ಕರ್ನಾಟಕಕ್ಕೆ ಈ ಒಂದು ಗ್ರಾಮಗಳು ಬಹಳಷ್ಟು ಬಾಂಧವ್ಯ ಇರುವಂತದ್ದು. ಅಂತ ಬಾಂಧವ್ಯವನ್ನ ಬೆಸೆಯುವಲ್ಲಿ ಚಂದ್ರಮ್ಮ ಅವರು ಸಹಿತ ಬಹಳಷ್ಟು ಮುನ್ನೆಲೆ ಇದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಗಡಿನಾಡ ಕನ್ನಡಿಗರಿಗರ ಅದರಲ್ಲೂ ಟೆಕ್ನಿಕಲ್ ಕೋರ್ಸ್ ಅಲ್ಲಿ ಮುಂದೆ ಬಂದಂತಹ ವಿದ್ಯಾರ್ಥಿಗಳಿಗೆ ಅವರು ಬಹಳಷ್ಟು ಆಸರೆಯಾಗಿದ್ರು. ಆದ್ರೆ ಈಗ ಅಕಾಲಿಕವಾಗಿ ನಡೆದಂತಹ ಘಟನೆಯಲ್ಲಿ ಅವರು ದುರ್ಮರಣಕ್ಕೆ ಈಡಾಗಿದ್ದು, ಅವರ ಇಡೀ ಕುಟುಂಬ ಈಗ ಸಾವನ್ನಪ್ಪಿ ಈಗ ಅಂತ್ಯ ಸಂಸ್ಕಾರ ಸಹಿತ ಆಗಿರುವಂತದ್ದು ಈ ಭಾಗದಲ್ಲಿ ಬಹಳಷ್ಟು ನೋವಿರುವಂತದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಗುರುರಾಜ್, ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಮೊರಾಬಾದ್ ಗ್ರಾಮದಿಂದ. ಇಲ್ಲೇ ಪ್ರಾಥಮಿಕ ಶಾಲೆ ಒಳಗೆ ಕಲಿತು ಇಲ್ಲೇ ವಿದ್ಯಾಭ್ಯಾಸ ಮುಗಿಸಿ ಹೆಚ್ಚಿನ ಶಿಕ್ಷಣಕ್ಕಾಗಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಇಂಜಿನಿಯರಿಂಗ್ ಪದವಿ ಮುಗಿಸಿದ್ರು. ಆಮೇಲೆ ಅಲ್ಲೇ ಸ್ವತಃ ಹೊರಗಿನ ದೇಶಕ್ಕೆ ಹೋಗಿ ವಿದೇಶಕ್ಕೆ ಹೋಗಿ ಬಡತನದಿಂದ ಮೇಲೆ ಬಂದು ಬೆಂಗಳೂರಿಗೆ ಒಂದು ಕಂಪ್ನಿ ತೆಗೆದ್ರು. ಅವ್ರು ತಮ್ಮದೇ ಆದಂಥ ಸಾಫ್ಟ್ವೇರ್ ಕಂಪ್ನಿ. ಅದರಿಂದ ಒಂದು ಸ್ವಲ್ಪ ಮುಂದೆ ಬಂದು 3-4 ಜನರಿಗೆ ಅವರು ಕೆಲಸನೂ ಕೊಟ್ಟರು. ಇದೇ ಹೋದ ತಿಂಗಳೇ ಪುಣೆಯಲ್ಲಿ ಒಂದು ಹೊಸ ಬ್ರ್ಯಾಂಚ್ ಸುದ್ದ ಓಪನ್ ಮಾಡಿದ್ರು ಸಾಫ್ಟ್ವೇರ್. ಮತ್ತು ಈಗ ಊರ ಕಡೆ ಅಂತ ಬರಬೇಕಾಗಿತ್ತು, ಅವರು ಮಾಮರಿಗೆ ಆರಾಮಿದ್ದಿತ್ತಲ್ರಿ. ಆ ಟೈಮ್ದಾಗ ಅವರು ಬರೋ ಮುಂದೆ ಫಸ್ಟ್ನೇ ಟ್ರಿಪ್ ಹೊಸ ಗಾಡಿ. ನಿನ್ನೆ ದುರ್ದೈವ ಘಟನೆ. ಇಲ್ಲಿ ವೈದಾರಿ ಅವ್ರ ಎಜುಕೇಶನ್ಗೆ ಪ್ರೋತ್ಸಾಹ ಭಾಳ ಕೊಡ್ತಿದ್ರು ರೀ. ಹಿಂಗಾಗಿ ಹಳ್ಳಿ ಜೀವನ ಇಲ್ಲಿ ಬೇಡ, ಒಂದು ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಮುಂದೆ ಹೋಗ್ಲಿ ಅಂತೇಳಿ ಪ್ರೋತ್ಸಾಹನೂ ನೀಡ್ತಿದ್ರು ರೀ. ಇರುವ ಅವರು ಈ ನಮ್ಮಲ್ಲಿ ಇಡೀ ಭಾರತ ದೇಶಕ್ಕೆ ಮಾದರಿ ಆದಂಥ ವಿಷಯ. ಬಡತನದಿಂದ ಮೇಲೆ ಬಂದು ಇಷ್ಟೆಲ್ಲ ಹೂಡಿಕೆ ಮಾಡಿ ಮಾದರಿ ಆಗಬೇಕನ್ನೋದು ಸಾಮಾನ್ಯ ಮಾತಲ್ಲ. ಸ್ವಲ್ಪ ಜನ ಅದಾರ ರೀ, ಅವ್ರ ಪರಿಚಯದಿಂದ ಆ ಕಡೆ ಈ ಕಡೆ ಮಾಡ್ಯಾರ. ಈಗ ಎಲ್ಲರೂ ಹೋದವ್ರು ಎಲ್ಲರೂ ಅವರು ದೊಡ್ಡ ದೊಡ್ಡ ಬಿಸ್ನೆಸ್ ದೊಡ್ಡ ದೊಡ್ಡ ಕಂಪ್ನಿಗಳು ಹಾಕೊಂಡು ಅವರು ಕೆಲ್ಸಕ್ಕೆ ಅದಾರ. ಈಗ ಇವ್ರ ತುರಂತ ಇವ್ರ ಬಲ್ಲಿ ಒಂದು 3-4 ಜನ ಕೆಲಸ ಮಾಡ್ತಾರಂತ ಹೇಳ್ತಿದ್ದಾರೆ ಫೋನ್ ಮುಖಾಂತರ. ಅಷ್ಟು ನಮಗೆ ಇಲ್ಲಿ ಎಜುಕೇಶನ್ ಸಪೋರ್ಟ್ ಕೊಡೋದು, ಅವರಿಗೆ ಅವರು ಶಿಕ್ಷಣ ತಕ್ಕಂತೆ ಕೆಲಸ ಕೊಡಿಸೋದು, ಈ ರೀತಿ ಮಾಡ್ತಿದ್ರು. ಒಂದು ಸ್ವಲ್ಪ ಜನ ಹೋಗ್ಯಾರ ಪುಣಾಕ್ ಅದಾರ ರೀ, ಒಂದು ಸ್ವಲ್ಪ ಜನ ಬೆಂಗಳೂರ್ಗೂ ಅದಾರ ರೀ. ಎಲ್ಲರದು ಸಪೋರ್ಟು ಅದಾರ ರೀ. ಇಲ್ಲಿ ನಮ್ಮಲ್ಲಿ ಡಾಕ್ಟ್ರೂ ಅದಾರ ರೀ, ಕಂಪ್ನಿಗೆ ಓಟ್ನೂ ಅದಾರ ರೀ. ಇವರು ಇದೇ ರೀತಿನೇ ಒಬ್ಬೊಬ್ಬರು ಹೆಲ್ಪಿಂಗ್ ನೇಚರ, ಸಪೋರ್ಟಿಂಗ್. ಅವ್ರವ್ರ ಶಿಕ್ಷಣ ಹೆಂಗಿತ್ತು ಆ ರೀತಿ ಅವ್ರವ್ರ ಉದ್ಯೋಗದಾಗ ತೊಡಗಿದ್ರು. ಅದಾರ ರೀ ಸರ್, ಅದಾರ ರೀ. ಉದಾಹರಣೆ ನಾನೇನೆ, ನಾವು ಸಾಲಿ ಬಿಟ್ಟು ಆ ಕಡೆ ತಿರುಗಾಡ್ತಿದ್ದೆವು. ಹಿಂಗಾದ್ರೆ ನಮ್ಮ ಅಪ್ಪವ್ರಿಗೆ ಹೇಳಿ ಇವರು ಹಿಂದೆ ಬೀಳ್ತಾವ ಹುಡುಗರು, ITI ಮಾಡಬೇಕಂತೇಳಿ ಪ್ರೋತ್ಸಾಹ ಕೊಟ್ಟವ್ರೆ ಇವ್ರೇ ರೀ. ಈಗ ನಾವು ಅವ್ರ ಹೇಳಿಕೆದಿಂದ ನಾವೇ ಈಗ ಸದ್ದು ಒಂದು ಉದ್ಯೋಗ ಸಕ್ಕರೆ ಕಾರ್ಖಾನೆ ಒಳಗೆ ಕೆಲಸ ಮಾಡ್ತಿದ್ದೇನೆ ಸರ್. ಹ್ಞೂ ಸರ್, ಇವು ಹಿಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕು. ನಮ್ಮಲ್ಲಿ ಎಲ್ಲ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಗರೀಬ್ ಇರೋದ್ರಿಂದ ಪ್ರೋತ್ಸಾಹ ಮಾಡ್ತೀವ್ರಿ, ಈ ರೀತಿ ನೀವು ಮಾಡ್ರಿ. ನಮಗೆ ITI ಈ ಕಡೆ ಕರ್ನಾಟಕದಾಗ ರಾಯಚೂರು ತಾಲೂಕು ಕೆಲಸ ಸಂಘದಲ್ಲಿ ಅವ್ರ ಮಾರ್ಗದರ್ಶನದಿಂದ ನಾವು ITI ಮುಗಿಸಿವಿ.